ಶತಾಯುಷಿ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರಕ್ಕಾಗಿ ಶಾಂತಿಧಾಮದಲ್ಲಿ ಸಕಲ ತಯಾರಿಗಳು ಸಿದ್ಧತೆಗಳು ಇಲ್ಲಿ ನಡೀತಾ ಇದಾವೆ. ಇನ್ನು ಪೊಲೀಸರು ಕೂಡ ಇಲ್ಲಿ ಕಡಿ ಬಂದೋಬಸ್ತ್ ಕೂಡ ನಡೆಸ್ತಾ ಇದ್ದಾರೆ. ವಿಡಿಯೋದಲ್ಲಿ ತಾವು ಗಮನಿಸಬಹುದಾಗಿದೆ. ಶತಾಯುಷಿ ಡಾಕ್ಟರ್ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರ ಇಲ್ಲಿ ನಡೆಯಲಿದೆ. ಇಲ್ಲಿ ಕುಟುಂಬಸ್ಥರು ಮಾತ್ರ ಬಂದು ಈ ಒಂದು ಶಕ್ತಿಧಾಮದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸಲಾಗುತ್ತೆ. ಸರ್, ಇಲ್ಲಿ ಮುಂಚೆ ಯಾರ್ದಿತ್ತು ಸಮಾಧಿ? ಅವರ ಧರ್ಮಪತ್ನಿ ಲಕ್ಷ್ಮೀಬಾಯಿ ಅವರು. ಧರ್ಮಪತ್ನಿ ಅವರ ಹತ್ರನೇ ಡಾಕ್ಟರ್ ಶತಾಯುಷಿ ಲೋಕಣ್ಣ ಭೀಮ ಖಂಡ್ರೆ ಅವ್ರದ್ದು ಕೂಡ ಮಾಡ್ತಿದ್ದಾರೆ. ಏನೇನು ತಯಾರಿಗಳನ್ನ ಮಾಡಲಾಗಿದೆ ಸರ್? ಇನ್ನು ಎಷ್ಟೊತ್ತಾಗಬಹುದು? ಈಗಾಗಲೇ ಓಂ ಶ್ರೀ ಗುರು ಬಸವಲಿಂಗಮ್ಮ ಈಗಾಗಲೇ ಲೋಕಮಾನ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಒಂದು 102ನೇ ವರ್ಷ ಇದ್ದು ಬದುಕಿ ನಮ್ಮ ಜೀವನದಲ್ಲಿ ಇದ್ಕೊಂಡು ಅವರು ಸದಾ ಯಾವಾಗಲೂ ಸಮಾಜ ಸೇವೆ, ಧರ್ಮ ಸೇವೆ ಹಾಗೂ ರಾಜಕೀಯದಲ್ಲಿ ಪರಿಣಿತರಾಗಿ ಮಾಜಿ ಮಂತ್ರಿಗಳಾಗಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಮಾಜಿ ಅಧ್ಯಕ್ಷರಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಧರ್ಮಕ್ಕಾಗಿ ನೇರ ನುಡಿ ನಡ್ತಕ್ಕಂಥ ಅವ್ರ ನಡೆ ನುಡಿ ಒಂದಾಗಿತ್ತು. ಅವರು ಸದಾ ಅವರು ಹೋರಾಟಗಾರರು. ಅಲ್ಲೇ ಹಿರಿಯ ಸ್ವತಂತ್ರ ಸೇನಾಧಿಕಾರಿಗಳು. ಅವ್ರು ಹೋಗಿ ಜೈಲಿನಲ್ಲಿ ಕೂಡ ಬಿದ್ದಿದ್ರು ಒಂದು ಸಮಯದಲ್ಲಿ. ಅಂತ ರಜಾಕರ ಸಮಯದಲ್ಲಿ ಜಗಳ ಆಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಜೈಲಿನಲ್ಲಿ ಕೂಡ ಹೋಗಿದ್ರು. ಅಲ್ಲಿಂದ ತಂದು ಮತ್ತೆ ಅವ್ರು ಬಂದು ಇಲ್ಲಿ ತಮ್ಮ ಜೀವನವನ್ನ ಇಡೀ ನಮ್ಮ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ರಾಜಕೀಯದಲ್ಲಿ ಪರಿಣಿತರಾಗಿ ಅವರು ತಮ್ಮ ಶರೀರವನ್ನು ಮುಡುಪಾಗಿಟ್ಟು ನಮ್ಮನ್ನು ಅಗಲಿದ್ದಾರೆ. ಅವರ ಸಂತಾಪವನ್ನು ನಾವು ಈಗ ಸಂತೋಷ